ಹೇಳು. ಹಾ, ಅವ್ರ ಹೀರೋಯಿನ್ ಏನ್ ಸೊಗಸಾಗಿ ಹಾಡ್ತಾರಂತೀಯ? ಏನವ್ರ ಅಭಿನಯ? ಸಿಹಿ ಮುತ್ತಿನ ಈ ಕಥೆ ಎಷ್ಟು ಎಷ್ಟೋ ತನಕ ಹೇಳಿದ್ರು ಈಗ ಹೊಡಿಬೇಡ, ನಾ ಹೇಳ್ತೀನಿ. ವರ್ಕ್ಶಾಪ್ನಿಂದ ಈಗ ತಾನೇ ಬಂದೇನ. ಆ ವರ್ಕ್ಶಾಪ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿರು ಅಂತ ಹೇಳಿದ್ರು ನನಗೆ ತಿಂಗಳಿಗೆ 8,000 ಸಂಬಳ. ನನ್ನಂತ ಒಬ್ಬ ನೌಕರಿ ಮಾಡ್ತಾರಂದ್ರೆ ಅವನ ತಮ್ಮ ಹಮಾಲಾಗಿ ಕೆಲಸ ಮಾಡಿದ ಅನ್ನೋದು ಜನ ಆಡಿಕೊಂಡರೆ ಅದು ನನಗೆ ಮರಳಿನ ಪ್ರಶ್ನೆ. ರಘು, ಇಂದಿನಿಂದ ಈಗಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದೀನಿ. ಅಣ್ಣ, ದಯಮಾಡಿ ವರ್ಕ್ಶಾಪಿನ ಕೆಲಸವನ್ನು ಹೀನ ಉದ್ಯೋಗವನ್ನು ಹೀಯಾಳಿಸಬೇಡಣ. ನನ್ನ ಮನಸ್ಸಿಗೆ ನೋವಾಗುತ್ತದೆ. ನನಗೆ ದುಡಿಯುವುದಕ್ಕೆ ಅನುಕೂಲ ಮಾಡಿಕೊಟ್ಟು ಅದರಿಂದ ಬಂದ ಹಣದಿಂದಲೇ ನಮ್ಮ ಮನೆತನ ನಡೆದು ಬಂದಿದ್ದನ ಈಗ ನಿನ್ನ ಶಿಕ್ಷಣವನ್ನು ಮುಂದುವರಿಸುವುದಕ್ಕೆ ಆ ವರ್ಕ್ಶಾಪಿನ ಹಣನೇ ಕಾರಣವಾಯಿತು. ಈಗೇನು ನಿನಗೆ ಸಾವಿರಾರು ರೂಪಾಯಿ ಸಂಪಾದಿಸುವಂತ ಆಫೀಸರ್ ನೌಕರಿ ಸಿಕ್ಕಿದೆ, ಸಂತೋಷ. ಆದರೆ ನಿನಗೆ ಆಫೀಸರ್ ನೌಕರಿ ದೊರಕಿಸಿಕೊಡುವುದಕ್ಕೆ ನಿನ್ನಿಂದ ಹೀನ ಅಂತ ಹೀಯಾಳಿಸಬೇಕು. ಆ ವರ್ಕ್ಶಾಪಿನ ಕೆಲಸವನ್ನು ಉಳಿವೆ ತಾಯಿ ಎಂದು ಬರೆಯಬೇಡ. ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕ್ಷಮಿಸಿಕೊಳ್ಳು, ನಾನು ಈಗ ಏನೇನು ಮಾತನಾಡುತ್ತೇನೆ. ನಿನ್ನ ದುಡಿಮೆಗೆ ಏನೇನೆಂದು ಮಾತನಾಡಿದ್ದು ನನ್ನ ಬೋಧನ. ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವನಾದರೂ ನಿನ್ನಲ್ಲಿರುವ ಗುಣ ನನಗೆ ಬರಲಿಲ್ಲಪ್ಪ, ನನಗೆ ಬರಲಿಲ್ಲ. ಅದು ನಿನ್ನ ಅಭ್ಯಾಸ ಸರಿಯಾಗಿ ಸಾಗಲೆಂದು ಆ ವರ್ಕ್ಶಾಪಿನ ಕೆಲಸಕ್ಕೆ ಹಿಂದೆ ರಾಜೀನಾಮೆ ಕೊಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಆಯ್ತಲ್ಲ, ಎಲ್ಲವೂ ತಮ್ಮ ಇಷ್ಟೇ ಆಗಲಿ. ರಘು, ನಿನಗೆ ಕಾಲೇಜಿಗೆ ಟೈಮ್ ಆಗುತ್ತೆ. ಹೊರಗಡೆ ಮತ್ತಿಗೆ ಇದ್ದಾರೆ, ಊಟ ಮಾಡಿಕೊಂಡು ಕಾಲೇಜಿಗೆ ಹೋಗು. ಆಯ್ತಾ? ಹಾ ರಘು, ಈ ಸಲ ಪೊಲೀಸಿ ಆ ಸ್ಪಾಸ್ನಲ್ಲಿ ಪಾಸ್ ಆಗಬೇಕು ಅಂತ ಇಲ್ಲ. ಪ್ರಯತ್ನಿಸ್ತೇನಣ್ಣ, ಎಲ್ಲವೂ ನಿನ್ನ ಕೈ. ಅತಿಗೆ ಅದೇಮ್ಮ ಹೌದು ಅತಿಗೆ, ಮನೆಯಲ್ಲಿ ಯಾರು ಇಲ್ಲನಮ್ಮ. ಅವರೆಲ್ಲ ಇವತ್ತು ತೋಟದಲ್ಲಿರುವ ನಾರಾಯಣ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನನಗೆ ಊಟ ಕೊಡದೆ ಹೊರಬಿಟ್ರ ಅವರೆಲ್ಲರೂ? ಯಾಕೆ? ನಿನಗೆ ಊಟ ನೀಡೋದಕ್ಕೆ ನಾನಿರುವ ಈ ಮನೆ. ಯಾಕೆ? ನಾನು ನೀಡಿದ ಊಟ ನಿನಗೆ ರುಚಿಸಲ್ವಾ? ಅಥವಾ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ವಾ? ಯಾಕಮ್ಮ ಹೀಗಂತೀಯ? ಆತಿಗೆ ಅಂದ್ರೆ ಹೆತ್ತ ತಾಯಿ ಸಮಾನವಂತೂ ಶಾಸ್ತ್ರ ಹೇಳುತ್ತೆ. ಹೀಗಿರುವಾಗ ನೀನು ನೀಡಿದಾಗ ನನಗೆ ವಿಷವಾಗುವುದುಂಟೆ? ಇಲ್ಲಮ್ಮ, ಇಲ್ಲ. ನಿನ್ನ ಮೇಲೆ ನನಗೆ ಪ್ರೀತಿ ಅಭಿಮಾನ ಎಲ್ಲವೂ ಇದೆ. ಎಲ್ಲವೂ ಇದೆ. ಅದೆಲ್ಲ ಕೃತಕ ಪ್ರೇಮ. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದೆ ಆದ್ರೆ ನನ್ನಿಂದ ನೀನಿರ್ತಿ ದೂರವಾಗಿ ಇರ್ತಾ ಇರಲಿಲ್ಲ. ನನ್ನೊಂದಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ನನಗೆ ಹತ್ಕೊಂಡು ನಗರಿಂದ ಓಡಾಡ್ತಾ ಇದ್ದೆ. ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನೀನೆಲ್ಲ ಹೇಗೆ ಸಾಧ್ಯ? ಕ್ಷಮಿಸಿ ಬಿಡೋದಿಗೆ. ಕಾಲೇಜು ವರ್ಕ್ಶಾಪ್ ಅಂತ ಓಡಾಡ್ತಿದ್ದ ನನಗೆ ನಿನ್ನೊಂದಿಗೆ ಮಾತನಾಡಲು ಸಮಯವೇ ಸಿಗ್ತಾ ಇರಲಿಲ್ಲ. ಏನೋ ಒಂದು ಚಿಕ್ಕ ತಪ್ಪು ಕೊಟ್ಟನೆ ನಡೆಸಿರ್ಬೇಕು ಅಂದ್ಕೋ. ನಿನ್ ಕೇಳೋದೇನಿದೆ? ಕಾಲೇಜ್ ಮುಗಿದು ಬಂದ ತಕ್ಷಣ ನಿನ್ನ ಜೊತೆ ನಗ್ನಂತ ಕೂತ್ ಬಿಡ್ತೀನಿ. ನಿಜವಾಗ್ಲೂ ನನಗೂ ನಿನ್ನಾನೆ ಇವು ನಿಜವಮ್ಮ. ಓ ಮೈ ಸ್ವೀಟ್ ರಘು, ನೀವು ಅದೆಷ್ಟು ಸುಂದರ, ಈ ನಿನ್ನ ದೇಹ ಅದೆಷ್ಟು ಬಾಂಧವ. ನೀ ನನ್ನೊಂದಿಗೆ ನಗುತ್ತಾ ಓಡಾಡ್ತಾ ಇದ್ರೆ ನನ್ನ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತೆ ಗೊತ್ತಾ? ನಿಮ್ಮ ರಸಿಕತೆಯ ಗೊಂದಲ ಗೊತ್ತಿರೋ ಕೊಟ್ಟೆ. ಯಾವಾಗ ನೋಡಿದ್ರು ಕೆಲಸ, ಆಫೀಸು, ಡ್ಯೂಟಿ ಅಂತ ನನ್ನ ಸುಖದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದಿಲ್ಲ ಅವನು. ನೀನು ನಿನ್ನಿಂದ ನನ್ನ ಆಸೆ ನೆರವೇರಿದ್ರೆ ನನಗಷ್ಟೇ ಸಾಕು. ಕಮಾನ್ ಕಮಾನ್ ಮೈ ಡಿಯರ್. ಆತಿಗೆ ಕೈ ಬಿಡ ಮಾಡಿದ್ರೆ ಏನ್ ಮಾಡ್ತಾ ಇದ್ದೇನೆ? ನೀನು ನನ್ನ ಹೆಂಡತಿ.
ನನಗೆ ತಾಯಿಯ ಸಮಾನಳು. ಹೀಗಿರುವಾಗ ನಿನ್ನ ಮೇಲೆ ನನ್ನ ಕಾಮದ ದೃಷ್ಟಿಯನ್ನು ಬೀರಿ ನನಗೆ ಯಾವ ನರಕಕ್ಕೆ ಹೋಗುವಂತೀಯ ತಾಯಿ? ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನ ನಿನಗೆ ಕೇಳು ಬಗೆಯ ದುರ್ವಿಚಾರ ಎಂದೆಂದಿಗೂ ಮಾಡಬೇಡ ತಾಯಿ, ಎಂದೆಂದಿಗೂ ಮಾಡಬೇಡ. ರಘು, ಕಾಮಿನಿಯ ಪ್ರೇಮ ಸಲ್ಲಪಕ್ಕೆ ಪಾಪ ಪುಣ್ಯಗಳಿಲ್ಲ, ಬಂಧು ಬಾಂಧವರೆಂಬ ಭೇದ ಭಾವಗಳಿಲ್ಲ. ಹುಚ್ಚು ಧರ್ಮವನ್ನು ಮೆಚ್ಚಿಕೊಂಡು ಒಂದು ಬಣ್ಣದ ತಿರಸ್ಕರಿಸುವುದರಲ್ಲಿ ನಿನಗೆ ಯಾವ ಶಾಸ್ತ್ರವೂ ಇಲ್ಲ. ಸುಮ್ಮನೆ ನನ್ನ ಮಾತು ಕೇಳು, ನನ್ನ ಆಸೆಯನ್ನು ಪೂರೈಸಿ. ಅತ್ತಿಗೆ, ಸಾಕು ಮಾಡಮ್ಮ ನಿನ್ನ ದುರುಪದೇಶನ. ಇದೊಂದ್ಸಲ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಇನ್ನೆಂದಾದರೂ ಇಂಥ ದುರ್ಘಟನೆ ನಿನ್ನಲ್ಲಿ ಕಂಡು ಬಂದರೆ ಇಂಥ ವಿಷಯವನ್ನು ಅಣ್ಣನಿಗೆ ಹೇಳಿ ನಿನ್ನ ಕೆಂಡೆಗೆ ಬಿಡಬೇಕಾಗುತ್ತದೆ. ಹುಷಾರ್. ನಾನಿನ್ನು ಕಾಲೇಜಿಗೆ ಹೋಗಿ ಬರ್ತೀನಿ. ಇಲ್ಲ ರಘು, ನೋಡು, ನೀನೀಗ ಊಟ ಮಾಡಿ ಕಾಲೇಜ್ಗೆ ಹೋಗ್ಬಿಟ್ಟು ಸುಮ್ಮನೆ ಒಳಗೋಗಿ ಊಟ ಕೊಟ್ಟು ನಾನು ಬಂದು ನಿನ್ನೆಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಡ್ತೀನಿ. ಸಾಕಮ್ಮ ಸಾಕು, ನಿನ್ನ ಟ್ರೈನಿಂಗ್ಗೆ ಬೆಂಕಿ ಹಚ್ಚು. ಈಗ ನಿನ್ನಲ್ಲಿ ದುರ್ವಿಚಾರ ಸುಳಿದಾಡ್ತಾ ಇದೆ. ನಿನ್ನ ಕೈಯಿಂದ ಊಟ ಮಾಡಿದರೆ ನನ್ನನ್ನು ಅಂತ ಗುಣ ಇಟ್ಕೊಂಡಿದ್ದು ಬರ್ತೀನಿ. ಏನು ರಘು, ನಾ ನೀಡಿದ ಅನ್ನ ನೀನು ಉಣ್ಣಲ್ವಾ? ಒಂದಿನಮ್ಮ ಒಂತೀನಿ, ಆದ್ರೆ ಈಗಲ್ಲ. ನಿನ್ನಲ್ಲಿರುವ ದುರ್ಬುದ್ಧಿ ಅಳಿದು ಹೋಗಿ ಎಂದು ನೀನು ನನ್ನನ್ನು ನಿನ್ನ ಮಗ ಎಂದು ಒಪ್ಪಿಕೊಳ್ಳುವೆಯೋ ಅಂದೇ ನೀನು ಮಾಡಿದ ಅಡಿಗೆಯನ್ನು ಊಟ ಮಾಡ್ತೀನಿ. ಅಂತ ಒಳ್ಳೆಯ ಬುದ್ಧಿ ನಿನ್ನಲ್ಲಿ ಬರಲಿ ಅಂತ ಪ್ರಭುಲಿಂಗನಲ್ಲಿ ಬೇಡಿಕೊಂಡು ಇವತ್ತು ಉಪವಾಸ ವ್ರತವನ್ನು ಮಾಡ್ತೀನಿ. ಬರ್ತೀನಮ್ಮ ಬರ್ತೀನಿ. ನಿನಗೊಂದು ದೊಡ್ಡ ನಮಸ್ಕಾರ.